ನಮಸ್ಕಾರ ಸ್ನೇಹಿತರೆ, ಸೂಪರ್ ಫೈನಾನ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್. ಇದರಲ್ಲಿ ನಾವು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದರೆ ಏನು, ಇದು ಈಗ ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರ್ತಾ ಇದೆ. ಆದರೆ ಒಂದು ಡೌಟ್ ಎಲ್ಲರಿಗೂ ಇದೆ ಕಾಮನ್ ಆಗಿ, AI ಅಂದರೆ ಏನು? ಈ AI ನಮ್ಮ ಜಾಬ್ನೆಲ್ಲ ಕಿತ್ಕೊಳ್ತಾ ಇದೆಯಾ ಅಥವಾ ನಮಗೆ ಹಣ ಗಳಿಸುವಂಥ ಒಂದು ಅವಕಾಶನ ಮಾಡಿಕೊಡ್ತಾ ಇದೆಯಾ? ಇದೆಲ್ಲರಿಗೂ ಕಾಮನ್ ಆಗಿ ಇರ್ತಕ್ಕಂಥ ಒಂದು ಡೌಟ್. ಈ ವಿಡಿಯೋನಲ್ಲಿ ನಾನು ನಿಮಗೆ AI ಅಂದರೇನು, AI ಅಂದರೇನು, ಅದು ಹೇಗೆ ಕೆಲಸ ಮಾಡುತ್ತೆ ಮತ್ತು AI ಬಳಸ್ಕೊಂಡು ಹೇಗೆ ನಾವು ನಮ್ಮ ಜೀವನದಲ್ಲಿ ಮನಿನ ಅರ್ನ್ ಮಾಡ್ಬೋದು, ಹಣ ಸಂಪಾದನೆ ಮಾಡ್ಬೋದು ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ಒಂದು ವಿಡಿಯೋ ನಿಮ್ಮ ಒಂದು ಲೈಫ್ ಚೇಂಜ್ ಮಾಡ್ತಕ್ಕಂಥ ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ಮೊದಲಿಗೆ AI ಅಂದರೆ ಏನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ, ಒಂದು ಮಿಷಿನ್ಗೆ ಒಂದು ಹ್ಯೂಮನ್ ಅಂದರೆ ಮನುಷ್ಯನ ಥರ ಥಿಂಕ್ ಮಾಡೋವಂಥ ಒಂದು ಎಬಿಲಿಟಿನ ಕೊಡೋದು. ಉದಾಹರಣೆಗೆ, ನೀವು ಯಾವುದಾದ್ರೂ ಒಂದು ಕ್ವಶನ್ನ ಕೇಳಿದರೆ ಅದು ಆನ್ಸರ್ನ ಕೊಡುತ್ತೆ, ಕಂಟೆಂಟ್ನ ಬರೆಯುತ್ತೆ, ಇಮೇಜ್ನ ಸಹ ಕ್ರಿಯೇಟ್ ಮಾಡುತ್ತೆ. ಇದು ಫ್ಯೂಚರ್ ಟೆಕ್ನಾಲಜಿ ಅಲ್ಲ. ಇನ್ನು ನಮ್ಮ ಫ್ಯೂಚರಲ್ಲಿ ಈ ರೀತಿ ಎಲ್ಲ ಟೆಕ್ನಾಲಜಿ ಬರುತ್ತೆ ಅಂತಲ್ಲ. ಇದು ಆಲ್ರೆಡಿ ಪ್ರೆಸೆಂಟಾಗಿ ರಿಯಾಲಿಟಿಯಾಗಿ ಇರ್ತಕ್ಕಂಥ ಒಂದು ಟೆಕ್ನಾಲಜಿ. ಈ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಅಂದರೆ, AI ಡೇಟಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ನಾವು ಕೊಡ್ತಕ್ಕಂಥ ಒಂದು ಡೇಟಾನ ಕಲೆಕ್ಟ್ ಮಾಡುತ್ತೆ. ನಾವು ಯಾವುದೇ ಒಂದು ಡೇಟಾ ಕೊಟ್ಟರೆ ಅದನ್ನು ಕಲೆಕ್ಟ್ ಮಾಡುತ್ತೆ, ಅದನ್ನು ಅನಲೈಸ್ ಮಾಡಿ ಅದರಿಂದ ನಮಗೆ ಆನ್ಸರ್ನ ಕೊಡುತ್ತೆ. ಎಕ್ಸಾಂಪಲ್, ನೀವೊಂದು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅಂದ್ಕೊಳ್ಳಿ, ಅಲ್ಲಿ ನಿಮಗೆ ವಾಯ್ಸ್ ಅಸಿಸ್ಟೆಂಟ್ ಆಗಿ ಕೂಡ ಅದು AI ಕೆಲಸ ಮಾಡುತ್ತೆ. ಇವೆಲ್ಲ ಒಂದು AIನ ಯೂಸ್ ಮಾಡುತ್ತೆ. ನೆಕ್ಸ್ಟ್, ನಾನು ಹೇಳಿದ್ನಲ್ವ ಇದಕ್ಕೂ ಮೊದಲೇ, AIಯಿಂದ ನಮ್ಮೆಲ್ಲ ಜಾಬ್ನ ಕಳ್ಕೊಳ್ತಾ ಇದ್ದೀವ ಅನ್ನೋ ಒಂದು ಡೌಟ್, ಭಯ ಅನ್ನೋದು ನಮ್ಮಲ್ಲಿ ಎಲ್ರಿಗೂ ಕಾಮನ್ ಆಗಿದೆ. ಇವಾಗ ನಿಜ ಹೇಳ್ಬೇಕಂದ್ರೆ AI ಈಗಾಗಲೇ ಜಾಬ್ಸ್ನ ರೀಪ್ಲೇಸ್ ಮಾಡಿದೆ. ತುಂಬ ಜಾಬ್ಸ್ನ AI ರೀಪ್ಲೇಸ್ ಮಾಡಿದೆ. ಮನುಷ್ಯನ ಬದಲು ಆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನೋದು ಕೆಲಸ ಮಾಡ್ತಾ ಇದೆ. ಯಾವುದ್ಯಾವುದರಲ್ಲಿ ಅಂದರೆ, ಡೇಟಾ ಎಂಟ್ರಿ ಜಾಬ್ಸ್, ಬೇಸಿಕ್ ರೈಟಿಂಗ್ ಜಾಬ್ಸ್, ಕಸ್ಟಮರ್ ಸಪೋರ್ಟ್ ಬೇಸ್ಡ್ ಜಾಬ್ಸ್, ಇವೆಲ್ಲನೂ ಸಹ AI ಅನ್ನೋದು ಮನುಷ್ಯನ ಬದಲು ರೀಪ್ಲೇಸ್ ಮಾಡಿದೆ. ಇವೆಲ್ಲನೂ ಸಹ ಆಟೋಮೇಷನ್ ಆಗ್ತಾಯಿದೆ. ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. AI ನಿಮ್ಮ ಎನಿಮಿ ಅಲ್ಲ, ನಿಮ್ಮ ಶತ್ರು ಅಲ್ಲ. ಅದು ನಿಮ್ಮ ಬಿಗ್ಗೆಸ್ಟ್ ಆಪರ್ಚುನಿಟಿ. ನಾವು ಈ ರೀತಿ ಥಿಂಕ್ ಮಾಡಿದ್ರೆ AI ಅನ್ನೋದು ನಮ್ಮ ಒಂದು ಜೀವನದಲ್ಲಿ ಒಂದು ಬಿಗ್ಗೆಸ್ಟ್ ಆಪರ್ಚುನಿಟಿ ಅಂತಲೇ ಕರಿಬೋದು. ಯಾಕೆ ಅಂತ ನೀವು ಅಂದ್ಕೊಳ್ತೀರಾ? AI ಮೂಲಕ ನೀವು ಹಣ ಗಳಿಸ್ಬೋದು. ಯಾವ ರೀತಿ ಅಂದರೆ, ನಾನಾ ರೀತಿಯಲ್ಲಿ ಈ ಒಂದು AIನ ಯೂಸ್ ಮಾಡಿ ನೀವು ಹಣನ ಗಳಿಸ್ಬೋದು. ಅದು ಯಾವ ರೀತಿ ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತೀನಿ. ನಂಬರ್ 1, ಕಂಟೆಂಟ್ ರೈಟಿಂಗ್. ಅಂದರೆ ಮೊದಲು ನೀವು ಇನ್ಕಮ್ ಮೆಥಡ್ನ ಅಂದರೆ ಕಂಟೆಂಟ್ ರೈಟಿಂಗ್ನ ಚೂಸ್ ಮಾಡಿ. AI ಯೂಸ್ ಮಾಡಿ ಬ್ಲಾಗ್ ಬರೆಯೋದಿರ್ಬೋದು, ಒಂದು ಇನ್ಸ್ಟಾಗ್ರಾಮ್ ಕ್ಯಾಪ್ಷನ್ಸ್ನ ಮಾಡೋದಿರ್ಬೋದು, ಯೂಟ್ಯೂಬ್ ಸ್ಕ್ರಿಪ್ಟ್ನ ಕ್ರಿಯೇಟ್ ಮಾಡಿರ್ಬೋದು, ಕ್ಲೈಂಟ್ಸ್ ಅಥವಾ ಫಿಫರ್, ಅಪ್ವರ್ಕ್ನಲ್ಲಿ ಇದೆಲ್ಲನೂ ಸಿಗುತ್ತೆ. ಇದನ್ನು ಯೂಸ್ ಮಾಡಿ ನೀವು ಒಂದು ಕಂಟೆಂಟ್ನ ಬರೆಯೋದನ್ನು ಕಲ್ತ್ಕೊಂಡ್ರೆ ನಿಮಗೆ ಇನ್ಕಮ್ ಮಂತ್ಲಿ 5,000 30,000ವರೆಗೂ ಸಂಪಾದನೆ ಅರ್ನ್ ಮಾಡ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ. ಸೆಕೆಂಡ್, ಯೂಟ್ಯೂಬ್ ಆಟೋಮೇಷನ್. ಯೂಟ್ಯೂಬ್ ಆಟೋಮೇಷನ್ ಅಂದರೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬಹುದು. ಫೇಸ್ ಶೋ ಮಾಡಬೇಕಾಗಿಲ್ಲ, ಅಂದರೆ ನಿಮ್ಮ ಫೇಸ್ ತೋರಿಸ್ಬೇಕಾಗಿಲ್ಲ. AI ಸ್ಕ್ರಿಪ್ಟ್ನ ಬರೆಯುತ್ತೆ. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಏನಿದೆಯಲ್ವಾ, ಉದಾಹರಣೆಗೆ ChatGPT, ಈ ರೀತಿಯೆಲ್ಲ ತುಂಬ ಆ್ಯಪ್ಸ್ ಇದೆ. ಅದನ್ನು ಯೂಸ್ ಮಾಡಿ ನೀವು ಸ್ಕ್ರಿಪ್ಟ್ನ ಬರ್ಕೋಬೋದು. ಆ್ಯಂಡ್ AI ವಾಯ್ಸ್ನ ಸಹ ಜನ್ರೇಟ್ ಮಾಡುತ್ತೆ. ನೀವು ರೆಕಾರ್ಡ್ ಮಾಡೋಕ್ಕಾಗಲ್ಲ ಅಂದರೆ AI ಯೂಸ್ ಮಾಡಿ ವಾಯ್ಸ್ನ ರೆಕಾರ್ಡ್ ಮಾಡ್ಬೋದು. ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ವಿಡಿಯೋ ಸಹ ಕ್ರಿಯೇಟ್ ಮಾಡುತ್ತೆ AI. ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ಇದರಿಂದ ಸಹ ನಿಮ್ಮ ಒಂದು ಪ್ಯಾಸಿವ್ ಇನ್ಕಮ್ನ ಅರ್ನ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ. ಥರ್ಡ್, ಫ್ರೀಲ್ಯಾನ್ಸಿಂಗ್ ಅಂದರೆ ತುಂಬ ಪವರ್ಫುಲ್. ಲೋಗೋ ಡಿಸೈನ್ ಮಾಡೋದು. ಯಾವುದಾದ್ರೂ ಒಂದು ಲೋಗೋನ ನೀವು ಡಿಸೈನ್ ಮಾಡಬೇಕು, ಯಾವುದಾದ್ರೂ ಒಂದು
ಕಂಪ್ನಿಗಿರ್ಬೋದು, ಈ ರೀತಿ ಫ್ರೀಲ್ಯಾನ್ಸಿಂಗಲ್ಲಿ ಲೋಗೋ ಡಿಸೈನ್ ಮಾಡಬೇಕಂದ್ರೆ ಅಥವಾ ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ನ ಹಾಕಬೇಕಂದ್ರೆ ಅದನ್ನು ನೀವು ಡಿಸೈನ್ ಮಾಡ್ಬೋದು. ಕಂಟೆಂಟ್ನ ಬರಿಬೋದು ಫ್ರೀಲ್ಯಾನ್ಸಿಂಗ್ಗೆ. ಈ ಒಂದು ಫ್ರೀಲ್ಯಾನ್ಸಿಂಗ್ನಲ್ಲಿ ನಿಮಗೆ 10,000 to 50,000 ಪರ್ ಮಂತ್ ಅರ್ನ್ ಮಾಡೋಂಥ ಒಂದು ಚಾನ್ಸಸ್ ಇದೆ. ನಂಬರ್ 4, ಡಿಜಿಟಲ್ ಪ್ರಾಡಕ್ಟ್ಸ್. ಡಿಜಿಟಲ್ ಪ್ರಾಡಕ್ಟ್ಸ್ ಅಂದರೆ ನೀವೊಂದು ಡಿಜಿಟಲ್ ಪ್ರಾಡಕ್ಟ್ಸ್ನ ಕ್ರಿಯೇಟ್ ಮಾಡಬೇಕು. ಯಾವ ರೀತಿ ಅಂದರೆ, ಈ ಎಕ್ಸಾಂಪಲ್ಗೆ ಬುಕ್ಸ್, ಒಂದು ಬುಕ್ನ ಬರೆಯೋದು, ಬುಕ್ನ ಬರೆಯೋದು, ಅಥವಾ ಒಂದು ಕೋರ್ಸ್ನ ಕ್ರಿಯೇಟ್ ಮಾಡೋದು, ಟೆಂಪ್ಲೇಟ್ಸ್ನ ಕ್ರಿಯೇಟ್ ಮಾಡೋದು, ಈ ರೀತಿ ಎಲ್ಲ ಮಾಡಿದ್ರೆ ನಿಮಗೆ ಈ ಒಂದು ಡಿಜಿಟಲ್ ಪ್ರಾಡಕ್ಟ್ಸಿಂದನೂ ಸಹ ಪ್ಯಾಸಿವ್ ಇನ್ಕಮ್ ಅನ್ನೋದು ಜನ್ರೇಟ್ ಆಗುತ್ತೆ. ಒಮ್ಮೆ ನೀವು ಈ ಒಂದು ಡಿಜಿಟಲ್ ಪ್ರಾಡಕ್ಟ್ನ ಕ್ರಿಯೇಟ್ ಮಾಡಿದ್ರೆ ಲೈಫ್ ಟೈಮ್ ನಿಮಗೆ ಇದರಿಂದ ಇನ್ಕಮ್ ಜನ್ರೇಟ್ ಆಗ್ತಾನೆ ಇರುತ್ತೆ, ಲೈಫ್ ಟೈಮ್ ನಿಮಗೆ ಇನ್ಕಮ್ ಬರ್ತಾನೆ ಇರುತ್ತೆ. ಬಟ್ ಒಮ್ಮೆ ನೀವು ಅದ್ರ ಬಗ್ಗೆ ಫೋಕಸ್ ಮಾಡಿ ನೀವು ಈ ಒಂದು ಕಂಟೆಂಟ್ನ ಕ್ರಿಯೇಟ್ ಮಾಡಬೇಕು. ನಂಬರ್ 5, ಸೋಷಲ್ ಮೀಡಿಯಾ ಮ್ಯಾನೇಜ್ಮೆಂಟ್. ಅಂದರೆ ಬಿಸ್ನೆಸ್ಗೆ ಸೋಷಲ್ ಮೀಡಿಯಾ ಹ್ಯಾಂಡಲ್ ಮಾಡ್ಬೋದು. ಅಂದರೆ ನೀವು ಯಾವುದಾದ್ರೂ ಒಂದು ಕೋಚಿಂಗ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಬಗ್ಗೆ ಕೋಚಿಂಗ್ ಮಾಡ್ತಾಯಿದ್ದೀರಾ, ನೀವೊಂದು ಕೋಚ್ ಆಗಿರ್ಬೋದು, ಅಥವಾ ಒಂದು ಸಬ್ಜೆಕ್ಟ್ ಬಗ್ಗೆ ಟೀಚ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಆವಾಗ ನಿಮ್ಮ ಒಂದು ಬಿಸ್ನೆಸ್ನ ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ಆ ಒಂದು ಬಿಸ್ನೆಸ್ ಬಗ್ಗೆ ಪೋಸ್ಟ್ನ ಕ್ರಿಯೇಟ್ ಮಾಡೋದಾಗಲಿ, ಅಥವಾ ಒಂದು ಬಿಸ್ನೆಸ್ ಯಾವ ರೀತಿ ಗ್ರೋತ್ನ ಇನ್ಕ್ರೀಸ್ ಮಾಡಬೇಕು ಅದನ್ನು ಸಹ ನೀವೊಂದು AI ಯೂಸ್ ಮಾಡಿ ಸಹ ಮಾಡ್ಬೋದು. ನಿಮಗೆ ಈ ಒಂದು ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಮಾಡಿದ್ರೆ ನಿಮ್ಮ ಒಂದು ಬಿಸ್ನೆಸ್ಸಿಂದ ಮಂತ್ಲಿ ಒಂದು ಸ್ಟೇಬಲ್ ಇನ್ಕಮ್ ಬರೋ ಥರ ನೀವು ಮಾಡಬಹುದು. ಮಂತ್ಲಿ ಒಂದು ಸ್ಟೇಬಲ್ ಇನ್ಕಮ್ನ ನೀವು ಜನ್ರೇಟ್ ಮಾಡ್ಬೋದು. ಸ್ನೇಹಿತರೆ, ಇದಾಗ AI ಅಂದರೆ ಏನು, AI ಇದರಿಂದ ನಮ್ಗೆ ಯಾವ್ಯಾವ ರೀತಿ ಅನುಕೂಲ ಇದೆ ಇದನ್ನೆಲ್ಲ ನಾವು ತಿಳ್ಕೊಂಡ್ವಿ. ಇದರಿಂದ ನಾವು ಯಾವ ರೀತಿ ಇನ್ಕಮ್ನ ಜನ್ರೇಟ್ ಮಾಡ್ಬೋದು ಅಂತ ತಿಳ್ಕೊಂಡ್ವಿ. ಇದಕ್ಕೆ ಯಾವ ರೀತಿ ಒಂದು ಸ್ಕಿಲ್ ಬೇಕು ಅಂತ ನಿಮಗೆ ಡೌಟ್ ಇದ್ದರೆ, ನಿಮಗೆ ಒಂದೇ ಒಂದು ಗುಡ್ ನ್ಯೂಸ್ ಇದರಲ್ಲಿ ಏನಪ್ಪ ಅಂದರೆ, ನಿಮ್ಗೆ ಯಾವುದೇ ರೀತಿ ಕೋಡಿಂಗ್ ಬೇಕಾಗಿಲ್ಲ. ಅಂದರೆ ನೀವು ಯಾವುದೇ ರೀತಿ ಇಂಜಿನಿಯರ್ ಆಗಬೇಕು, ಈ ಒಂದು ಡೇಟಾನ ಯೂಸ್ ಮಾಡಬೇಕಂದ್ರೆ, ಆರ್ಟಿಫಿಷಿಯಲ್ AIನ ಯೂಸ್ ಮಾಡಬೇಕಂದ್ರೆ ನಿಮಗೆ ಕೋಡಿಂಗ್ ಬರಬೇಕು, ಅಥವಾ ನೀವು ಯಾವುದಾದ್ರೂ ಒಂದು ಡಿಗ್ರಿ ಮಾಡಿರಬೇಕು, ಅಥವಾ ಇಂಜಿನಿಯರ್ ಆಗಿರಬೇಕು, BTech ಆಗಿರಬೇಕು, ಈ ರೀತಿ ಎಲ್ಲ ಡೌಟೇ ಬೇಡ. ಜಸ್ಟ್ ಸಿಂಪಲ್ ನಿಮ್ಗೆ ಬೇಕಾಗಿರೋದೇನಪ್ಪ ಅಂದರೆ ನಿಮ್ಮ ಒಂದು ಮೊಬೈಲ್, ನೀವು ಯೂಸ್ ಮಾಡ್ತಕ್ಕಂಥ ಆ್ಯಂಡ್ರಾಯ್ಡ್ ಮೊಬೈಲ್ ಇರ್ಬೋದು, ಅದಕ್ಕೆ ಒಂದು ಇಂಟರ್ನೆಟ್ ಬೇಕು. ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಸಾಕು, ನೆಟ್ ಇದ್ದರೆ. ಆಲ್ಮೋಸ್ಟ್ ಇವಾಗ ಎಲ್ಲರೂ ನಾವು ಯೂಸ್ ಮಾಡ್ತೀವಿ ಆ್ಯಂಡ್ರಾಯ್ಡ್ ಮೊಬೈಲ್ ಆ್ಯಂಡ್ ವಿತ್ ಇಂಟರ್ನೆಟ್. ಇದ್ರ ಜೊತೆಗೆ ನಿಮ್ಗೆ ಎಕ್ಸ್ಟ್ರಾ ಬೇಕಾಗಿರೋದೇನಪ್ಪ ಅಂದರೆ ಇಂಟ್ರೆಸ್ಟ್ ಅಂದರೆ ನಿಮಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರಬೇಕು. ನಾನು ಜೀವನದಲ್ಲಿ ಬೆಳಿಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು, ಮನಿ ಅರ್ನ್ ಮಾಡಬೇಕು, ಅಥವಾ ಎಕ್ಸ್ಟ್ರಾ ಪ್ಯಾಸಿವ್ ಇನ್ಕಮ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ನಿಮಗಿದ್ರೆ, ಆಸಕ್ತಿ ಇದ್ದರೆ, ಈ 3 ಸಾಕು ಫ್ರೆಂಡ್ಸ್. ನೀವೊಂದು AIನ ಯೂಸ್ ಮಾಡಿ ಇನ್ಕಮ್ನ ಜನ್ರೇಟ್ ಮಾಡ್ಬೋದು. ಬಟ್ ಇದರಲ್ಲಿ ನಾವು ಯಾವ ರೀತಿ ಮಿಸ್ಟೇಕ್ಸ್ ಮಾಡ್ತೀವಿ ಗೊತ್ತಾ? ಬಿಗಿನರ್ಸ್ ಅಂದರೆ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಕಾಮನಾಗಿ ಮಾಡ್ತಕ್ಕಂಥ ಒಂದು ಮಿಸ್ಟೇಕ್ಸ್ ಏನಂದರೆ, ಓನ್ಲಿ ವೀಡಿಯೋಸ್ನ ನೋಡೋದು. ಅಂದರೆ ನಾವು ಇವಾಗ ತುಂಬ ಜನ ಏನು ಮಾಡ್ತೀವಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಈ ರೀತಿ ಎಲ್ಲ ವೆಬ್ಸೈಟ್ಗೆ ಹೋಗಿ ಟೈಮ್ ಪಾಸ್ಗೋಸ್ಕರ ವೀಡಿಯೋಸ್ನ ನೋಡ್ತಾ ಇರ್ತೀವಿ. ಅವ್ರಿಗೆ ಇನ್ಕಮ್ ಜನ್ರೇಟ್ ಆಗುತ್ತೆ. ಬಟ್ ನಾವು ಟೈಮ್ ಪಾಸ್ಗೋಸ್ಕರ ಅವರ ಒಂದು ರೀಲ್ಸ್ನ, ವೀಡಿಯೋಸ್ನ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಇದನ್ನು ಅವಾಯ್ಡ್ ಮಾಡಬೇಕು. ಆ್ಯಂಡ್ ಆ್ಯಕ್ಷನ್ ತೆಗೆದುಕೊಳ್ಳದೆ ಇರೋದು. ಪ್ರತಿಯೊಬ್ಬರು ಡಿಸೈಡ್ ಮಾಡ್ತಾರೆ, ಹೌದು ನಾನು ಸಹ ಏನಾದರೂ ಒಂದು ಇನ್ಕಮ್ ಜನ್ರೇಟ್ ಮಾಡಬೇಕು, ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಡಿಸೈಡ್ ಮಾಡೋದೇನು ಮಾಡೇ ಮಾಡ್ತೀವಿ. ಬಟ್ ಅದನ್ನು ಆ್ಯಕ್ಷನ್ ರೂಪದಲ್ಲಿ ಮಾಡೋದಿಲ್ಲ. ಅಂದರೆ ನಿರ್ಧಾರ ತಗೊಂಡು ಅವತ್ತೇ ಶುರು ಮಾಡೋದಿಲ್ಲ. ನಾಳೆ ಮಾಡೋಣ, ನಾಳಿದ್ದು ಮಾಡೋಣ, ಇನ್ನೂ ಟೈಮ್ ಐತೆ ಮಾಡೋಣ ಬಿಡು, ಈ ರೀತಿ ಒಂದು ಲೇಸಿನೆಸ್ಸಿಂದ ಆ್ಯಕ್ಷನ್ ತಗೊಳ್ಳದೇ ಇರೋದು. ಆ್ಯಂಡ್ ಫಾಸ್ಟ್ ಮನಿನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾವ ರೀತಿ ಅಂದರೆ ನಮ್ಮ ಜನಕ್ಕೆ ತುಂಬ ಈಸಿಯಾಗಿ, ಸುಲಭವಾಗಿ ಎಲ್ಲ ಸಿಗಬೇಕು. ಇವತ್ತು ಸ್ಟಾರ್ಟ್ ಮಾಡಿದ್ರೆ ನಾಳೆನೇ ಮನಿ ಬರಬೇಕು, ಕ್ರೋರ್ಸಲ್ಲಿ, ಲ್ಯಾಕ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದು ತುಂಬ ದೊಡ್ಡ ತಪ್ಪು. ಫಾಸ್ಟಾಗಿ ಮನಿ ಇದರಲ್ಲಿ ಜನ್ರೇಟ್ ಆಗೋದಿಲ್ಲ. ಬಟ್ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಿದ್ರೆ ಡೆಫಿನೆಟ್ಟಾಗಿ ನೀವೊಂದು ಸ್ಟೇಬಲ್ ಮಂತ್ಲಿ ಇನ್ಕಮ್ನ ಇದರಿಂದ ಜನ್ರೇಟ್ ಮಾಡ್ಬೋದು. ಇದರಲ್ಲಿ ನಿಮಗೊಂದು ಸಕ್ಸಸ್ ಫಾರ್ಮುಲಾ ಏನಂದರೆ, ಆ್ಯಕ್ಷನ್ ಈಕ್ವಲ್ ಟು ಸಕ್ಸಸ್ ಅಂತ ಕರಿತೀನಿ. ಸ್ನೇಹಿತರೆ, ಒಂದು ಥಿಂಗ್ ನೆನ್ಪಿಟ್ಕೊಳ್ಳಿ, AI ನಿಮ್ಮ ಜಾಬ್ನ ತೆಗೆದುಕೊಳ್ಳಲ್ಲ, ಕಿತ್ಕೊಳ್ತಾ ಇಲ್ಲ. ನೀವು ಯೂಸ್ ಮಾಡದೇ ಇದ್ದರೆ ಖಂಡಿತ ನಿಮ್ಮ ಒಂದು ಜಾಬ್ನ ತೆಗೆದುಕೊಳ್ಳುತ್ತೆ ಅದು. ನೀವು AI ಯೂಸ್ ಮಾಡಿ ಒಂದು ಫ್ಯೂಚರಲ್ಲಿ ಗ್ರೋತ್ನ ಕಂಡಿಲ್ಲ ಅಂದರೆ
ಡೆಫಿನೆಟ್ಟಾಗಿ ನಿಮ್ಮ ಒಂದು ಜಾಬ್ನ ಅದು ಆಕ್ಯುಪೈ ಮಾಡುತ್ತೆ. ಹಿಂದೆ ಸ್ಟಾರ್ಟ್ ಮಾಡಿ. ಸ್ಮಾಲ್ ಸ್ಟೆಪ್ಸ್, ಬಿಗ್ ಸಕ್ಸಸ್ ಚಾನ್ಸಸ್ ಇರುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಒಂದು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಇನ್ನಷ್ಟು ಒಂದು ಹಣ ಗಳಿಸುವ ಟಿಪ್ಸ್ಗಾಗಿ ಅಥವಾ ಒಂದು ಫೈನಾನ್ಷಿಯಲ್ ವೀಡಿಯೋಸ್ಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.